ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2025 ಕುರಿತಾದಂತಹ ಒಂದು ಬಹಳ ಮುಖ್ಯವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪ್ರತಿ ವರ್ಷ ನಡೆಸ್ತಾ ಬಂದಿದ್ದಾರೆ. 2023 ಮೊದಲ ಬಾರಿಗೆ ಪ್ಲಸ್ 2024 ಎರಡನೇ ಬಾರಿಗೆ ನಡೆಸ್ತಾರೆ. ಹಾಗೆಯೇ 2025 ಪರೀಕ್ಷೆಯನ್ನು ಈಗಾಗಲೇ ನೋಟಿಫಿಕೇಷನ್ ಹೊರಗಡೆ ಬಿಡಬೇಕಾಗಿತ್ತು ಅವರು, ಬಟ್ ಬಿಟ್ಟಿಲ್ಲ. ನೋಟಿಫಿಕೇಷನ್ ಬಿಟ್ಟಿಲ್ಲ, ಆದರೆ ಅದರ ಪ್ರೋಸೆಸ್ ಯಾವುದೇ ನಡೀತಾ ಇಲ್ಲ. 2025 ಇನ್ಫಾರ್ಮೇಷನ್ ಯಾವುದೇ ಹೊರಗೆ ಬಂದಿಲ್ಲ. ಯಾಕಂತ ಹೇಳಿದರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆ ಪರೀಕ್ಷೆ ಸಂಪೂರ್ಣ ಅಧಿಕಾರ ಇರೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಕರ್ನಾಟಕ ಸರ್ಕಾರದಿಂದ ಒಳ ಮೀಸಲಾತಿಯ ವಿಳಂಬ, ಒಳ ಮೀಸಲಾತಿ ಜಾರಿ ಆಗಬೇಕಿತ್ತು, ಅದು ಜಾರಿ ಆಗ್ತಿಲ್ಲ, ಅದು ವಿಳಂಬ ಆಗ್ತಿದೆ. ಅಷ್ಟು ವಿಳಂಬ ಈ KCET ಎಕ್ಸಾಮ್ನ ನೋಟಿಫಿಕೇಷನ್ನ ವಿಳಂಬಕ್ಕೆ ಕಾರಣ ಆಗ್ತಿದೆ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವನ್ನು ಸಂಪರ್ಕ ಮಾಡಿದಾಗ ಅವರು ತಿಳಿಸ್ತಾರೆ. ಅಲ್ಲಿ ಅಧಿಕಾರಿಗಳು ನಮಗೆ ಕಾಲ್ ಮಾಡಿ ಕೇಳಿದಾಗ ಈ ಥರ ಒಳ ಮೀಸಲಾತಿಯ ಸ್ವಲ್ಪ ವಿಳಂಬ ಆಗ್ತಿದೆ, ಸೊ ಅದರಿಂದಾಗಿ ಏನಾಗ್ತಿದೆ ಅಂತ ಹೇಳಿದರೆ ಈ ನೋಟಿಫಿಕೇಷನ್ ಅನ್ನೋದು ಲೇಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಒಳ ಮೀಸಲಾತಿಯಿಂದಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಹೊಸ ನೀತಿ ಇದೆ, ಹೊಸ ರೂಲ್ಸ್ ಇದೆ. ಈ ರೂಲ್ಸ್ ಇಂಪ್ಲಿಮೆಂಟ್ ಆಗೋವರೆಗೂ ಏನಾಗ್ತಿಲ್ಲ ಅಂತ ಹೇಳಿದರೆ KCETನ ನೋಟಿಫಿಕೇಷನ್ ಬಿಡುಗಡೆ ಆಗೋದು ಸ್ವಲ್ಪ ತಡ ಆಗುತ್ತೆ ಅಂತ KE ಅಧಿಕಾರಿಗಳು ಮಾಹಿತಿ ಕೊಡ್ತಾ ಹೋಗಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಸ್ವಲ್ಪ ತಡ ಆಗ್ಬೋದು KCET ನೋಟಿಫಿಕೇಷನ್, ಬಟ್ ಬಂದೇ ಬರುತ್ತೆ ಅನ್ನೋ ಒಂದು ಭರವಸೆ ಇದ್ದೇ ಇದೆ. ಸೊ ಡೆಫಿನೆಟ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ನೋಟಿಫಿಕೇಷನ್ ಬಿಡ್ತಾರೆ, ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಯಾರೆಲ್ಲ ತಯಾರಿ ಮಾಡ್ತಿದ್ದೀರೋ ಎಕ್ಸಾಮ್ಗೆ ದಯವಿಟ್ಟು ತಯಾರಿ ಮಾಡ್ಕೊಳ್ಳಿ. ಹಾಗೆಯೇ ಒಳ್ಳೆ ರೀತಿಯಲ್ಲಿ ಸ್ಟಡಿ ಮಾಡಿ ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದಿಷ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇರುವಂತಹ KCET 2025 ಅಪ್ಡೇಟೆಡ್ ಮಾಹಿತಿ. ಸೊ ಎಲ್ಲರೂ ಕರೆಕ್ಟಾಗಿ ಪ್ರಿಪೇರ್ ಆಗಿ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. KE ಅವರು ಬಿಟ್ಟೇ ಬಿಡ್ತಾರೆ, ನೋಟಿಫಿಕೇಷನ್ ಬಿಟ್ಟೇ ಬಿಡ್ತಾರೆ. ಸೊ ಎಕ್ಸಾಮನ್ನು ಬರೆದು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.